ಎಲ್ರಿಗೂ ನಮಸ್ಕಾರ. ಇವತ್ತು ಹೊಸದಾಗಿ ಜೀವಾಮೃತ ಯೂನಿಟ್ ರೆಡಿ ಮಾಡಿ ಅದರ ಉದ್ಘಾಟನೆ ನನ್ನ ಅರ್ಧಾಂಗಿಯಾದ ಮಮತಾ ಅವರು ಮಾಡ್ತಾ ಇದ್ದಾರೆ. ದಯವಿಟ್ಟು ಮಾಡಬೇಕು. ಎಲ್ಲ ಸಾವಯವ ಕೃಷಿಕರಿಗೆ ನಮಸ್ಕಾರ. ನಾನು ಗ್ರೂಪಲ್ಲಿ ಪೋಸ್ಟ್ ಮಾಡೋದಕ್ಕೆ ತುಂಬ ಜನ ಸಂಪೂರ್ಣವಾದ ವಿಡಿಯೋ ಪೋಸ್ಟ್ ಮಾಡಿ ಅಂತೆಲ್ಲ ರಿಕ್ವೆಸ್ಟ್ ಮಾಡಿದ್ರು. ಹಾಗಾಗಿ ಸೆಟಪ್ ಹೆಂಗೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸೋದಕ್ಕೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಸೆಟಪ್ ಏನಂದರೆ ನೋಡಿ, ಇದೆಲ್ಲ 200 ಲೀಟ್ರ್ ಡ್ರಮ್. ಇದು 200 ಲೀಟ್ರ್ ಡ್ರಮ್ಗೆ ಅಡಿಭಾಗದಲ್ಲಿ ಅಂದರೆ ತಳಭಾಗದಲ್ಲಿ ಏನು ಮಾಡಿದ್ದೀನಿ ಅಂದರೆ ಹೋಲ್ ಮಾಡಿಕೊಂಡು 1.5 ಇಂಚ್ ಅಂದರೆ ಸ್ಲರಿ ಹೋಗೋದಕ್ಕೆ 1.5 ಇಂಚ್ ಟ್ಯಾಂಕ್ ನಿಪ್ಪಲ್ ಅಂತಾರೆ. ತೋರಿಸ್ತೀನಿ ನೋಡಿ 1.5 ಇಂಚ್ ಟ್ಯಾಂಕ್ ನಿಪ್ಪಲ್. ಇದು ನಾವು ಸಿಂಟೆಕ್ಸ್ ಟ್ಯಾಂಕ್ ಮನೆ ಮೇಲೆ ಟ್ಯಾಂಕ್ ಇಕ್ಕೊಂತೀರಲ್ಲ 1000 ಲೀಟ್ರ್ 2000 ಲೀಟ್ರಿಗೆ, ಅದಕ್ಕೆ ಇದು ಫಿಟ್ಟಿಂಗ್ ಹಾಕ್ಕೊಂತೀರಲ್ಲ ಟ್ಯಾಂಕ್ಗೆ, ಇದನ್ನು ಟ್ಯಾಂಕ್ ನಿಪ್ಪಲ್ ಅಂತಾರೆ. ಈ ಟ್ಯಾಂಕ್ ನಿಪ್ಪಲ್ ನಾನೇನು ಮಾಡಿದ್ದೀನಿ, ಬಾಟಮಲ್ಲಿ ಇಟ್ಬಿಟ್ಟಿದ್ದೀನಿ. ಹೋಲ್ ಮಾಡಿ 1.5 ಇಂಚ್ ಹೋಲ್ ಮಾಡಿ ಬಾಟಮಲ್ಲಿ ಕುಳಿಸಿದ್ದೀನಿ. ಕುಳಿಸಿದ ಮೇಲೆ ಇದು ಬಾಟಮಿಂದ ಇದು ಮೇಲೆ ಬರುತ್ತೆ, ಇದು ಬಾಟಮ್ಗಿಂತ ಮೇಲೆ ಬರುತ್ತೆ, ಅವಾಗ ಸಗಣಿ ಉಳ್ಕೊಳುತ್ತೆ. ಹಾಗಾಗಿ ಇದನ್ನು ಕಟ್ ಮಾಡಿದ್ದೀನಿ, ನಾನಿಲ್ಲಿ ಅಡಿಗೆ ಕಟ್ ಮಾಡಿದ್ದೀನಿ. ಕಟ್ ಮಾಡಿಬಿಟ್ಟು ಇದನ್ನು ಒಳಗಡೆಯಿಂದ ಹಾಕಿ ಹೊರಗಡೆಯಿಂದ ಇದು ಟೈಟ್ ಮಾಡಿಕೊಂಡು ಇದಕ್ಕೆ ಒಂದು FT ಒಂದು ಫಿಟ್ ಮಾಡ್ಕೊಂಡಿದ್ದೀನಿ. ಒಂಥರ FT ಒಂದು ಫಿಟ್ ಮಾಡ್ಕೊಂಡಿದ್ದೀನಿ. ಫಿಟ್ ಮಾಡ್ಕೊಂಡು ಏನು ಮಾಡಿದ್ದೀನಿ, ಹಾಕಿದ್ದು ಈ ಥರ FT ಒಂದು ಫಿಟ್ ಮಾಡ್ಕೊತೀನಿ. ಡ್ರಮ್ಗೆ ಫಿಟ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಪೈಪ್ ಕಟ್ ಮಾಡಿಕೊಂಡು 1.5 ಇಂಚ್ ಪೈಪ್ ಕಟ್ ಮಾಡಿಕೊಂಡು ಎಲ್ಬೋ ಹಾಕ್ಕೊತೀನಿ. ಸೊ ಈ ಥರ ಬರುತ್ತೆ ಆಚೆಗೆ, ಹೊರಗಡೆಯಿಂದ ಆಚೆ ಬರುತ್ತೆ. ಆಚೆ ಬಂದಾಗ ಏನು ಮಾಡ್ತೀನಿ, ಒಂದು 19 ಇಂಚು ದಿಂಡು ಕಟ್ಕೊಂಡು ಈ ಪೈಪ್ ಲೈನು ದಿಂಡೊಳಗೆ ಕುಳಿಸಿ ಈ ಮುಂಭಾಗದ ಟ್ಯಾಂಕು ದಿಂಡು ಮೇಲೆ ಕುಳಿಸ್ತೀನಿ. ಹಿಂಭಾಗದ್ದು ಒಂದು ಇಟ್ಕೆ ಸಪೋರ್ಟ್ ಕೊಟ್ಟು ಸಮತಟ್ಟಾಗಿ ನಿಲ್ಸ್ಕೊಂಡಾಗ ನನಗೇನಾಗುತ್ತೆ, ಇದು ಕರೆಕ್ಟಾಗಿ ಒಳಗಡೆ ಗ್ಯಾಪಲ್ಲಿ ಕುತ್ಕೊಳುತ್ತೆ. ಈ ಥರ ಗ್ಯಾಪಲ್ಲಿ ಕುತ್ಕೊಳುತ್ತೆ ಒಳಗಡೆ, ಟ್ಯಾಂಕ್ ಒಳಗಡೆ. ಅಲ್ಲಿಂದ 2 ಇಂಚ್ ಪೈಪು ಆಚೆ ತೊಗೊಂಬರ್ತೀನಿ. ಈ ಎಲ್ಬೋಯಿಂದ 2 ಇಂಚ್ ಪೈಪ್ ಆಚೆ ತೊಗೊಂಬಂದು ಆಚೆಗೆ ಒಂದು ವಾಲ್ ಫಿಟ್ ಮಾಡಿಕೊಂಡು ಆ ವಾಲ್ಗೆ ಟೀ ಫಿಟ್ ಮಾಡ್ಕೊತೀನಿ. ಇದೇ ಥರ ಎಲ್ಲ ಡ್ರಮ್ಗೂ ಮಾಡ್ಕೊತೀನಿ. ಕೆಳಗಡೆ ಪೋರ್ಷನಲ್ಲಿ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಎಲ್ಲದಕ್ಕೂ ಸಪ್ರೇಟ್ ಕಂಟ್ರೋಲ್ ಇರುತ್ತೆ. ಸೇಮ್ ಅದೇ ಥರ ಏನು ಮಾಡ್ತೀನಿ ಅಂದರೆ, ಟ್ಯಾಂಕಿಂದ ಒಂದು 6 ಇಂಚು ಇಲ್ಲ 7 ಇಂಚ್ ಮಟ್ಟಕ್ಕೆ ಇಲ್ಲೊಂದು 1 ಇಂಚ್ ಹೋಲ್ ಅಂತ ಮಾಡಿಕೊಂಡು 1 ಇಂಚು FT 1 ಇಂಚ್ ಟ್ಯಾಂಕ್ ನಿಪ್ಪಲ್ಗೆ ಮತ್ತೆ FT ಒಂದು ಫಿಟ್ ಮಾಡ್ಕೊಂಡು ಈ ಥರ ನೋಡ್ತಾ ಇರ್ಬೋದು ನೀವು. ಇಲ್ಲೇ ಫಿಟ್ ಮಾಡಿಕೊಂಡು ಇದಕ್ಕೆ ವಾಲ್ ಕನೆಕ್ಷನ್ ಕೊಟ್ಕೊಂಡು ಇದಕ್ಕೂ ಸೇಮ್ ಅದೇ ಥರ ಎಲ್ಲ ಡ್ರಮ್ಗೂ 6 ಇಂಚ್ ಮೇಲೆ, ಇಲ್ಲಿಂದ ಕೆಳಗೆಯಿಂದ 6 ಇಂಚ್ ಮೇಲೆ ಹೋಲ್ ಮಾಡಿಕೊಂಡು ಎಲ್ಲದಕ್ಕೂ ಟ್ಯಾಂಕ್ ನಿಪ್ಪಲ್ ಹಾಕ್ಕೊಂಡು ಟ್ಯಾಂಕ್ ನಿಪ್ಪಲ್ನ ಎಕ್ಸ್ಟೆಂಡ್ ಮಾಡಿಕೊಂಡು ಅದು ವಾಲ್ ಹಾಕ್ಕೊಂಡು ಎಲ್ಲದನ್ನು ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಕಾರಣ ಏನಂದರೆ, ಎಲ್ಲದಕ್ಕೂ ವಾಲ್ ಆಗೋದಕ್ಕೆ ಜೀವಾಮೃತ ರೆಡಿ ಇದೆ. 2ನೇ ಡ್ರಮ್ಮಲ್ಲಿ 4ನೇ ಡ್ರಮ್ಮಲ್ಲಿ ರೆಡಿ ಇಲ್ಲ. ಆಗ ಏನು ಮಾಡ್ತೀನಿ, 1ನೇ ಡ್ರಮ್ ವಾಲ್ ಓಪನ್ ಮಾಡ್ಕೊತೀನಿ, 3ನೇ ಡ್ರಮ್ ವಾಲ್ ಓಪನ್ ಮಾಡ್ಕೊತೀನಿ. ವಾಲ್ ಓಪನ್ ಮಾಡ್ಕೊಂಡಾಗ ನೋಡಿ, ಈ ಪೈಪಲ್ಲಿ ಸರಾಗವಾಗಿ ಮುಂದೆ ಮೂವ್ ಆಗ್ಬಿಡುತ್ತೆ. 1ನೇ ಡ್ರಮ್ಮಲ್ಲಿ ಮತ್ತು 3ನೇ ಡ್ರಮ್ಮಲ್ಲಿ ಜೀವಾಮೃತ 2 ಡ್ರಮ್ಮಲ್ಲೇ ಹೋಗ್ತಾ ಇರುತ್ತೆ, ಮಿಕ್ಕಿರೋ ಡ್ರಮ್ಮಲ್ಲಿ ಹೋಗಲ್ಲ. ಹಾಗಾಗಿ ಎಲ್ಲದಕ್ಕೂ ವಾಲ್ ಕಂಟ್ರೋಲ್ ಇಟ್ಟಿದ್ದೀನಿ. ಅದೇ ಥರ ಕೆಳಗೆನೂ ಅಷ್ಟೇ, ಉಳಿಕೆ ಏನು ಸಗಣಿ ಇರುತ್ತೆ ಆ ಸಗಣಿ ಹೋಗೋದಕ್ಕೆ 1ನೇ ಡ್ರಮ್ಮಲ್ಲಿ 3ನೇ ಡ್ರಮ್ಮಲ್ಲಿ ಓಪನ್ ಮಾಡಿದ್ರೆ ಹೋಗ್ಬಿಡುತ್ತೆ. ಎಲ್ಲ ಕ್ಲಿಯರ್ ಮಾಡ್ಕೊಂಡ್ಮೇಲೆ ಮೇಲೆ ಸ್ವಲ್ಪ ನೀರು ಬಿಟ್ಟರೆ ಸ್ಲರಿ ಸಮೇತ ಆಚೆ ಹೋಗ್ಬಿಡುತ್ತೆ. ಅದು ಮುಂದೆ ತೋರಿಸ್ತೀನಿ ನಾನು. ಸ್ಲರಿ ಸಮೇತ ಆಚೆ ಹೋದಾಗ ಏನಾಗುತ್ತೆ ಅಂದರೆ, ವಾಲ್ನ ಕ್ಲೋಸ್ ಮಾಡಿಕೊಂಡು ಮತ್ತೆ ಸಗಣಿನ ಗಂಜಲನ ಹಾಕ್ಕೊಂತೀರಿ. ಇದೇ ಈ ಡ್ರಮ್ಗೆ ಸಗಣಿ, ಈಗ 1ನೇ ಡ್ರಮ್ಗೆ 3ನೇ ಡ್ರಮ್ಗೆ ಸಗಣಿ, ಗಂಜಲ, ಬೆಲ್ಲ ಏನು ಬೇಕೋ ಅದು ಹಾಕ್ಕೊಂಡು ನೋಡಿ, ನೀರು ಅಲ್ಲೇ ಬರುತ್ತೆ, ನೀರು ಬಿಟ್ಕೊಂಡು ಫಿಲ್ ಮಾಡ್ಕೊತೀರಿ. ಅದೇ ಥರ 2, 4 ರೆಡಿ ಆಗಿದೆ ಅಂದರೆ ಅದೇ ಥರ ಬಿಟ್ಕೊತೀರಿ. ಸೊ ಈ ಮೆಕ್ಯಾನಿಸಮ್ ಹಿಂಗೆ ವರ್ಕ್ ಆಗುತ್ತೆ. ಅದ್ರ ಜೊತೆಗೆ ನಾನು ಏನಾಗಿದೆ ಅಂದರೆ 1000 ಲೀಟ್ರ್ ಡ್ರಮ್ ಇಟ್ಟಿದ್ದೀನಿ. ಇಲ್ಲಿ 1000 ಲೀಟ್ರ್ ಡ್ರಮ್ಗೂ ನಾನು ಹಂಗೆ ಮಾಡಿದ್ದೀನಿ. ನೋಡಿ ಕೆಳಗಡೆ ನೀವು ನೋಡ್ತಾ ಇರ್ಬೋದು, ಸೆಟಪ್ ಹಾಕಿದ್ದೀನಿ. ಸೆಟಪ್ ಹಾಕಿ ಎತ್ಕೊಂಡಿದ್ದಕ್ಕೊಂದು ವಾಲ್ ಇಟ್ಕೊಂಡಿದ್ದೀನಿ ಸ್ಲರಿ ಹೋಗೋಕ್ಕೆ. ಅದೇ ಥರ ಒಂದು 8 ಇಂಚ್ ಮೇಲೆಗೆ ಇಲ್ಲಿ ಅದೇ ಥರ ಸೆಟಪ್ ಮಾಡಿಕೊಂಡು ಈ ಡ್ರಮ್ ಕನೆಕ್ಷನ್ಗೂ ಈ ದೊಡ್ಡ 1000 ಲೀಟ್ರ್ ಕನೆಕ್ಷನ್ಗೂ 2 ಒಂದೇ ನೋಡ್ಬೋದು ನೀವು. ಇಲ್ಲ ಹಿಂಗೆ ಜೀವಾಮೃತ ಹೋಗುತ್ತೆ, ಅಲ್ಲೋಗುತ್ತೆ, ಅಲ್ಲೋಗಿ ಹೊರಗಡೆ ಬರುತ್ತೆ ನೋಡಿ.
ಹೊರಗಡೆ ಇಲ್ಲೊಂದು ವಾಲ್ ಕಂಟ್ರೋಲ್ ಇಟ್ಟಿದ್ದೀನಿ, ಬಂದು ಈ ಡ್ರಮ್ಮಿಗೆ ಬೀಳುತ್ತೆ. ಒಂದು 100 ಲೀಟರ್ ಡ್ರಮ್ ಬಂದು ಇದಕ್ಕೆ ಲೋಡ್ ಆಗಿ ಈ ಟ್ಯಾಂಕಿಗೆ ಲೋಡ್ ಆಗುತ್ತೆ. ಟ್ಯಾಂಕಿಗೆ ಬರ್ತಾ ಇದೆ ನೋಡಿ, ಶುದ್ಧವಾದ ಜೀವಾಮೃತ ಇಲ್ಲಿ ಬರ್ತಾ ಇದೆ ನೋಡಿ. ಶುದ್ಧವಾದ ಜೀವಾಮೃತ ಡ್ರಮ್ಗೆ ಹಂಗೆ ಬಿಡು. ಶುದ್ಧವಾದ ಜೀವಾಮೃತ ಇಲ್ಲಿ ಬಂದಿದೆ ನೋಡಿ. ನಿಧಾನವಾಗಿ ಬಿಟ್ಕೊಳ್ಬೇಕಷ್ಟೆ. ಇಲ್ಲಿ ಓಡ್ಲಿಕ್ಕೆ ಜೀವಾಮೃತ, ಶುದ್ಧವಾದ ಜೀವಾಮೃತ ಇಲ್ಲಿ ಬರ್ತಾ ಇದೆ. ನೀವು ನೋಡೋದು ಚಿಕ್ಕದೊಂದು ಮೋಟ್ರ್ ಇಟ್ಟಿದ್ದೀನಿ, 55 ವಾಟ್ಸ್ ಒಂದು ಮೋಟ್ರ್ ಇಟ್ಟಿದ್ದೀನಿ. ಆ ಮೋಟ್ರ್ ಏನಾಗುತ್ತಂದರೆ ಪಂಪ್ ಮಾಡಿ ಕೊಡುತ್ತೆ, ವೆಂಚುರಿಗೆ ಪಂಪ್ ಮಾಡಿ ಕೊಡುತ್ತೆ. ಪಂಪ್ ಮಾಡಿಕೊಟ್ಟಾಗ ಅಲ್ಲಿ ನಾವು ಸ್ವಲ್ಪ ವಾಲ್ನ ಕಂಟ್ರೋಲ್ ಮಾಡಿಕೊಂಡ್ರೆ ಸಕ್ಕಿಂಗ್ ಸೆಕ್ಷನ್ ಶುರುವಾಗುತ್ತೆ. ಹಾಗಾಗಿ ಒಂದು 10ರಿಂದ 15 ನಿಮಿಷಕ್ಕೆ 200 ಲೀಟರ್ ಡ್ರಮ್ಮು ತುಂಬಿ ಇದ್ರ ಮುಖಾಂತರ ವೆಂಚುರಿ ಮುಖಾಂತರ ತೋಟಕ್ಕೆ ಹೋಗ್ಬಿಡುತ್ತೆ. ಹಾಗೆ ಸ್ಲರಿ ಹೊರಗಡೆ ಹೆಂಗೋಗುತ್ತೆ ಅಂದರೆ, ಉಳಿಕೆ ಸಗಣಿ ಎಲ್ಲೋಗುತ್ತೆ ಅಂದರೆ ನೋಡಿ, ಇದು 1.5 ಇಂಚ್ ಪೈಪ್ ಇದೆಯಲ್ಲ, ಈ 1.5 ಇಂಚ್ ಪೈಪು ಹೊರಗಡೆ ಹೋಗುತ್ತೆ. ಹೊರಗಡೆ ಕನೆಕ್ಷನ್ ಹೋಗಿದೆ ನೋಡಿ, ಹೊರಗಡೆ ಕನೆಕ್ಷನ್ ಹೋಗಿದೆ. ಹೊರಗಡೆ ನೋಡಿ ಈ ಕನೆಕ್ಷನ್ ಕೊಟ್ಟಿದ್ದೀನಿ, ಕಾಣ್ತಾ ಇರ್ಬೋದು ನಿಮಗೆ. ಹೊರಗಡೆ ಹಂಗೆ ಟ್ರಂಚ್ಗೆ ಹೋಗ್ಬಿಡುತ್ತೆ, ಅದು ಹಂಗೆ ಹೊರಗಡೆ ಬಿಟ್ಬಿಟ್ಟಿದ್ದೀನಿ, ಟ್ರಂಚ್ಗೆ ಹೋಗ್ಬಿಡುತ್ತೆ. ಆಲ್ರೆಡಿ ಇವಾಗ ಒಂದು ಜೀವಾಮೃತ ಟ್ಯಾಂಕ್ ಖಾಲಿ ಮಾಡಿದ್ದೀನಿ ನೋಡಿ. ಜೀವಾಮೃತ ಎಲ್ಲ ಖಾಲಿ ಆಗಿದೆ, ಅಲ್ಲಿ ನೋಡ್ಬೋದು ನೀವು. ಟ್ಯಾಂಕ್ ನಿಪ್ಪಲ್ವರೆಗೂ ಖಾಲಿ ಆಗಿದೆ. ಅದ್ರ ಕೆಳಗೆ ಸ್ಲರಿ ಇದೆ. ಸ್ಲರಿ ಹೋಗೋದನ್ನು ನಿಮ್ಗೆ ವಿಡಿಯೋ ಮಾಡಿ ಸಪ್ರೇಟಾಗಿ ಹಾಕ್ತೀನಿ. ನೋಡಿ ಈ ಥರ ಕ್ಲೀನ್ ಆಗುತ್ತೆ. ಡ್ರಮ್ ಸ್ಲರಿ ಎಲ್ಲ ಆಚೆ ಕಳಿಸಾದ್ಮೇಲೆ ಟ್ಯಾಂಕ್ನ ಸ್ವಲ್ಪ ನೀರು ಬಿಟ್ಕೊಂಡು ಈ ಥರ ಕ್ಲೀನ್ ಮಾಡ್ಕೊಬೋದು. ನೋಡಿ ಕೆಳಗಡೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಟ್ಯಾಂಕ್ ನಿಪ್ಪಲ್ಲು ಸೆಟಪ್ಪು ಸೆಂಟ್ರಲ್ ಹೋಲ್ ಮಾಡಿದ್ದೀನಿ. ಇಲ್ಲಿ ಸರ ಆಗೋಗ್ಬಿಡುತ್ತೆ. ಅದು ಕೆಳಗೆ ಬಂದು ಕೆಳಗೆ ಕನೆಕ್ಷನ್ ಇರುತ್ತೆ, ಇಲ್ಲಿ ಕನೆಕ್ಷನ್ ಇರುತ್ತೆ. ವಾಲ್ ಓಪನ್ ಆಗಿದೆ ನೋಡಿ, ಇನ್ಯಾವುದಕ್ಕೂ ವಾಲ್ ಓಪನ್ ಆಗಿಲ್ಲ. ಎಲ್ಲದರಲ್ಲೂ ಜೀವಾಮೃತ ಇದೆ ನೋಡಿ, ಎಲ್ಲದರಲ್ಲೂ ಜೀವಾಮೃತ ಇದೆ. ಇದರಲ್ಲೂ ಜೀವಾಮೃತ ಇದೆ. ನೆನ್ನೆ ಬಿಟ್ಟಿದ್ದೀರಿ, ಇದು ನೆನ್ನೆ ಬಿಟ್ಟು ಮತ್ತೆ ಫ್ರೆಶ್ ಆಗಿ ನೆನ್ನೆನ ಮಾಡಿದ್ದೀರಿ. ಇದು ಎಲ್ಲದರಲ್ಲೂ ಇದೆ. ಎಲ್ಲ ಸ್ಲರಿದು ವಾಲ್ ಕ್ಲೋಸ್ ಇದೆ, ಇದು ಮಾತ್ರ ಓಪನ್ ಇದೆ. ಇದರಲ್ಲಿ ಮಾತ್ರ ನೀರು ಹೋಗುತ್ತೆ ನೋಡಿ. ಎಲ್ಲ ನೀರು ಬಿಟ್ಟು ಸ್ಲರಿ ಹೊರಗಡೆ ಹೋದ್ಮೇಲೆ ಟ್ಯಾಂಕ್ ಕ್ಲೀನ್ ಮಾಡಿದ್ಮೇಲೆ ಟ್ಯಾಂಕ್ ನಮ್ಗೆ ಹಿಂಗೆ ಕಾಣಿಸುತ್ತೆ. ಮತ್ತೆ ನೀರು ಫಿಲ್ ಮಾಡಿಕೊಂಡು ಜೀವಾಮೃತ ನಾವು ಮಾಡ್ಕೊಂಡು. Subscribe now and press the bell icon. Never miss an update.